ಈಗ ನಿನ್ನೆ ಕಾಂಗ್ರೆಸ್ ಅವರು ಘೋಷಣೆ ಮಾಡಿದ್ದಾರೆ, ಡೆಲ್ಲಿಗೆ ಹೋಗಿ ಮೋದಿ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಡೆಲ್ಲಿಗೆ ಹೋಗಿ ಮೋದಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಡಿ ಕೆ ಶಿವಕುಮಾರ್ ಬ್ರದರ್, ಆ ಬ್ರದರ್ ಅಲ್ಲ, ಯಾವ ಬ್ರದರು, ಮಂಗಳೂರಲ್ಲಿ ಕುಕ್ಕರ್ ಬ್ರಾಮ್ ಬ್ರದರ್ ಹೇಳಿದ್ರಲ್ಲ, ಅವರೆಲ್ಲ ನಮ್ಮ ಬ್ರದರ್ಸ್ ಅಂತ. ಯಾರು ಬಾಂಬ್ ಹಾಕಕ್ ಬಂದಿದ್ನಲ್ಲ ಆ ಬ್ರದರ್ ಅಲ್ಲ, ಇದು ರಿಯಲ್ ಬ್ರದರ್. ಡಿ ಕೆ ಸುರೇಶ್ ಅವರು ದೇಶವನ್ನ ಒಡೆಯುವಂತ ಮಾತಾಡಿದ್ರು. ದೇಶ ಇವಾಗ ಆಗ್ಬೇಕು, ನಮಗೆ ಸರಿಯಾಗಿ ಹಣ ಬರ್ತಾ ಇಲ್ಲ ದಕ್ಷಿಣ ಭಾಗದಲ್ಲಿ ಅಂತೇಳಿ. ನಾವು ದೇಶದ ಒಂದು ಕುಟುಂಬ ಇದ್ದಂಗೆ. ನೀವು ಯೋಚನೆ ಮಾಡಿ, ಮನೆಯಲ್ಲಿ ತಾಯಿ ಆದವಳು ಅನ್ನ ಬಡಿಸ್ಬೇಕಾದ್ರೆ ಎಲ್ಲರಿಗೂ ಅನ್ನ ಬಡಿಸ್ತಾರೆ ಅಂತ ಇಟ್ಕೊಳ್ಳಿ. ಯಾರು ಸಂಬಳ ತರ್ತಾರೆ ಅವ್ರಿಗೆ ಒಬ್ಬಟ್ಟು ಹಾಕ್ತಾರೆ, ಸಂಬಳ ಕಡಿಮೆ ಸಂಬಳ ತರೋಂಗೆ ಅನ್ನ ರಸ ಹಾಕ್ತಾರ? ತಾಯಿನೇ ಒಂದೇ. ಭಾರತ ಮಾತೆ ನಮ್ಮೆಲ್ಲರ ತಾಯಿ. ಎಲ್ಲರಿಗೂ ಏನ್ ಕೊಡ್ಬೇಕೋ ಅದನ್ನ ಕೊಟ್ಟೇ ಕೊಡ್ತಾರೆ. ಈ ಕಾಂಗ್ರೆಸ್ ಅವರಿಗೆ ದುಡ್ಡು ಹೊಡಿಯಕ್ಕೆ, ಅವರು ದುಡ್ಡು ಹಣ ಕೇಳ್ತಾ ಇರೋದು ಜನಗಳ ಅಭಿವೃದ್ಧಿಗಲ್ಲ, ದುಡ್ಡು ಹೊಡಿಯಕ್ಕೆ. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ATM ಹಾಕಿ ಕಳಿಸ್ಬೇಕಲ್ಲ ಅಲ್ಲಿಗೆ, ಅದಕ್ಕೋಸ್ಕರ ಈ ನಾಟಕವನ್ನ ಆಡ್ತಾ ಇದ್ದಾರೆ. ಯಾರಾದ್ರೂ ಒಬ್ರು ಸಂವಿಧಾನದ ಅಡಿಯಲ್ಲಿ ನಾವು ಪ್ರಮಾಣ ಮಾಡಿರ್ತೀವಿ, ಈ ದೇಶದ ಭದ್ರತೆಯನ್ನ ನಾವು ರಕ್ಷಣೆ ಮಾಡ್ತೀವಿ ಅಂತ. ಪಾರ್ಲಿಮೆಂಟ್ ಸದಸ್ಯರು ಪ್ರಮಾಣ ಮಾಡಿರ್ತಾರೆ. ಇವತ್ತು ಈ ರೀತಿ ಹೇಳಿಕೆ ಕೊಡೋದನ್ನ ಒಂದು ರೀತಿ ಯಾಮಾರಿಸಬೇಕು ಅಂತ ಅಷ್ಟೇ, ಡೈವರ್ಟ್ ಮಾಡಕ್ಕೆ. ಇದು ದೊಡ್ಡ ಸುದ್ದಿಯಾಗಿದೆ ಇಡೀ ದೇಶದಲ್ಲಿ. ಎಲ್ಲ ಕಡೆ ಕಾಂಗ್ರೆಸ್ಗೆ ಚೀಮಾರಿ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಚೀಮಾರಿ ಹಾಕಿದ್ದಾರೆ, ಸರಿ ಇಲ್ಲ ಇದು ಅಂತೇಳಿ. ಈ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ದಾರೆ, ಈ ವಿಚಾರನ ವಿಷಯಾಂತರ ಮಾಡಬೇಕು ಅಂತೇಳಿ ಡೆಲ್ಲಿಗೆ ಮೆರವಣಿಗೆ ಮಾಡಕ್ಕೆ ಹೋಗ್ತಾರೆ. ನೀವು ಯಾವ ಮಕ್ಕ ಇಟ್ಕೊಂಡು ಹೋಗ್ತೀರ ಅಲ್ಲಿಗೆ?